ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, PVR ಕ್ವಾರ್ಟರ್ಲಿ ರಿಸಲ್ಟ್ಸ್. ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 686 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2023 2000 ಕ್ರೋರ್ಸ್, 192% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ ಇನ್ಫ್ಯಾಕ್ಟ್ ಲಾಸ್ಟ್ ಕ್ವಾರ್ಟರ್ ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ 72 ಕೋಟಿ ಲಾಸ್ ತೋರಿಸಿದ್ರು. ಈ ಸತಿ ವೆರಿ ಗುಡ್ ಪ್ರಾಫಿಟ್ 166 ಕೋಟಿ. ಇದು ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿಗೆ. ರೆವಿನ್ಯೂ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಬಂದಿದೆ, ಆದರೆ ಪ್ರಾಫಿಟ್ ಅಬವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಬಂದಿದೆ. ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಸ್ಟಾಕಲ್ಲಿ. PVR ಶೇರ್ಸ್ ಇವತ್ತು 3% ಬಿತ್ತು, ಯಾಕಂದರೆ ಸುಮಾರು ದಿನ ಸ್ಟಾಕ್ ಮಾರ್ಕೆಟ್ಸಲ್ಲಿ PVR ಶೇರ್ಸ್ ಮೇಲೆ ಹೋಗ್ತಾ ಇತ್ತು. ನ್ಯೂಸ್ ನಂಬರ್ 2, ಅದಾನಿ ಗ್ರೂಪ್ ಟೇಕಿಂಗ್ 29,000 ಕ್ರೋರ್ಸ್ ಲೋನ್. ಅದಾನಿ ಗ್ರೂಪ್ ಅವರು ಆಲ್ಮೋಸ್ಟ್ ಫೈನಲೈಸ್ ಮಾಡ್ತಾ ಇದ್ದಾರೆ. ಒಂದು 29,000 ಕೋಟಿ ಲೋನ್ ತಗೊಳ್ಳಿಕ್ಕೆ, ರೀಫೈನಾನ್ಸ್ ಮಾಡಲಿಕ್ಕೆ ಅವರ ಎಕ್ಸಿಸ್ಟಿಂಗ್ ಲೋನ್ಸ್ ಅನ್ನ, ಯಾಕಂದ್ರೆ ಅವರು ಒಂದು ದೊಡ್ಡ ಲೋನ್ ತಗೊಂಡಿದ್ರು ಅಂಬುಜಾ ಸಿಮೆಂಟ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ. ಈ ಡೀಲು ಒನ್ ಆಫ್ ದ ಬಿಗ್ಗೆಸ್ಟ್ ಲೋನ್ ಡೀಲ್ಸ್ ಆಗುತ್ತೆ ಏಷ್ಯಾದಲ್ಲಿ ಈ ವರ್ಷದಲ್ಲಿ. ಈ ಲೋನ್ ಬೇರೆ ಬೇರೆ ಡ್ಯೂರೇಷನ್ಗೆ ಹಾಗೂ ಬೇರೆ ಬೇರೆ ಅಮೌಂಟ್ಸಿಗೆ ತಗೊಳ್ತಾ ಇದ್ದಾರೆ. ಕೆಲವು ಅಮೌಂಟ್ಸ್ 6 ಮಂತ್ಸಿಗೆ ತಗೊಳ್ತಾರೆ, ಅಂದರೆ 6 ಮಂತ್ಸ್ ಆದ್ಮೇಲೆ ವಾಪಸ್ ಕೊಡ್ಬೇಕಂತ. ಕೆಲವುದು 18 ತಿಂಗಳು ಮತ್ತು ಕೆಲವುದು 3 ವರ್ಷವರೆಗೂ ಇಟ್ಕೊಂಡು ವಾಪಸ್ ಕೊಡ್ಬೋದು. ಈ ಫೈನಾನ್ಸಿಂಗ್ ಸುಮಾರು ತಿಂಗಳಿಂದ ನೆಗೋಸಿಯೇಷನ್ ನಡೀತಾ ಇತ್ತು. ಫೈನಲಿ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ರೀಸೆಂಟ್ ಆಗಿ ಜುಲೈಯಲ್ಲಿ ಅದಾನಿ ಗ್ರೂಪ್ ಅವರು 1250 ಕ್ರೋರ್ಸ್ ಲೋಕಲ್ ಕರೆನ್ಸಿ ಬಾಂಡ್ಸ್ ಅನ್ನ ಇಶ್ಯೂ ಮಾಡಿದ್ರು ಪಬ್ಲಿಕ್ಕಿಗೆ, ಹಾಗೂ ಅದರಿಂದ ಅವರು ಅವರ ಕಂಪ್ನಿದ ಡೆಟ್ ಅನ್ನ ಕಮ್ಮಿ ಮಾಡಿಕೊಂಡ್ರು. ನ್ಯೂಸ್ ನಂಬರ್ 3, JSW ಸ್ಟೀಲ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಜುಲೈ ಟು ಸೆಪ್ಟೆಂಬರ್ 2022 ಸೇಲ್ಸ್ 41,778 ಕ್ರೋರ್ಸ್, ಜುಲೈ ಟು ಸೆಪ್ಟೆಂಬರ್ 2023 44,821 ಕ್ರೋರ್ಸ್ ಆಗಿದೆ, 7% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 915 ಕ್ರೋರ್ಸ್ ಲಾಸ್ಟ್ ಟೈಮ್ ಲಾಸ್ ತೋರಿಸಿದ್ರು, ಈ ಸತಿ 2,773 ಕ್ರೋರ್ಸ್ ಪ್ರಾಫಿಟ್ ಇದೆ. ಈ ರಿಸಲ್ಟ್ಸ್ ಒಳ್ಳೆ ರಿಸಲ್ಟ್ಸ್ ಬೆಟರ್ ದನ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಬಂದಿದೆ, ಹಾಗೂ ಶೇರ್ಸ್ ಮಂಡೇ ಈ ಪರ್ಟಿಕ್ಯುಲರ್ ರಿಸಲ್ಟ್ಸ್ಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. RBI ಗವರ್ನರ್ ಅನೌನ್ಸ್ ಮಾಡಿದ್ದಾರೆ, ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದು ಒಂದು ಅವರ ಎಜೆಂಡಾ ಅಲ್ಲಿ ಅಥವಾ ಮೀಟಿಂಗ್ ಒಂದು ಡಿಸ್ಕಷನ್ ಅಲ್ಲಿ ನಡೀತಾ ಇಲ್ಲ. ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ಸ್ ಹಾಗೆ ಇಟ್ಕೊಳ್ತೀವಿ ಅಥವಾ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ ಕಟ್ ಮಾಡಿದ್ರೆ ಅಥವಾ ಕಮ್ಮಿ ಮಾಡಿದ್ರೆ ಅದೊಂದು ಪಾಸಿಟಿವ್ ಆಗುತ್ತೆ ಸ್ಟಾಕ್ ಮಾರ್ಕೆಟಿಗೆ, ಹಾಗೂ ಜಾಸ್ತಿ ಆಗ್ತಾ ಇರುವಾಗ ಅದೊಂದು ನೆಗೆಟಿವ್ ಸ್ಟಾಕ್ ಮಾರ್ಕೆಟಿಗೆ. ಝೀರೋಡಾ ಮ್ಯೂಚುವಲ್ ಫಂಡ್ ಅವರು ಇವತ್ತು ಝೀರೋಡಾ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್ ಅಂತ ಒಂದು ಫಂಡ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದು ನವೆಂಬರ್ 3 ವರೆಗೆ ಓಪನ್ ಇರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಈ ಪರ್ಟಿಕ್ಯುಲರ್ ಫಂಡ್ ಟಾಪ್ 250 ಲಾರ್ಜೆಸ್ಟ್ ಸ್ಟಾಕ್ಸ್ ಆಸ್ ಪರ್ ಮಾರ್ಕೆಟ್ ಕ್ಯಾಪ್ ಇಂಡಿಯಾದಲ್ಲಿ ಆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದೊಂದು ಇಂಡೆಕ್ಸ್ ಫಂಡ್. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 82 ಪಾಯಿಂಟ್ ಡೌನ್, 19,543 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 232 ಪಾಯಿಂಟ್ಸ್ ಡೌನ್, 65,398 ಕ್ಲೋಸ್ ಆಯಿತು. ಇವತ್ತು ಒಂದು ನೆಗೆಟಿವ್ ಡೇ ಸ್ಟಾಕ್ ಮಾರ್ಕೆಟ್ಸಿಗೆ. ಆಲ್ಮೋಸ್ಟ್ ನಿಫ್ಟಿದು ಲೋಯೆಸ್ಟ್ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ, ಯಾಕಂದ್ರೆ ನಿಫ್ಟಿ ಲೋಯೆಸ್ಟ್ ಇವತ್ತು 19,519 ಹಾಗೂ ಕ್ಲೋಸಿಂಗು 19,543. ಸೊ ಜಾಸ್ತಿ ಡಿಫರೆನ್ಸ್ ಇಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಕೋಟಕ್ ಮಹೀಂದ್ರ 1.79% ಅಪ್, ಇಂಡಸ್ಇಂಡ್ ಬ್ಯಾಂಕ್ 1.29% ಅಪ್, TCS 1.13% ಅಪ್. ಟಾಪ್ ಲೂಸರ್ಸ್ ITC 2.69% ಡೌನ್, ಟಾಟಾ ಸ್ಟೀಲ್ 2.3% ಡೌನ್, ಡಿವಿಸ್ ಲ್ಯಾಬ್ಸ್ 2.29% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಬಜಾಜ್ ಹೋಲ್ಡಿಂಗ್ಸ್ 2.83% ಅಪ್, ಮುಥೂಟ್ ಫೈನಾನ್ಸ್ 1.61% ಅಪ್, ಝೊಮ್ಯಾಟೊ 1.52% ಅಪ್. ಟಾಪ್ ಲೂಸರ್ಸ್ ಹ್ಯಾವೆಲ್ಸ್ 5.12% ಡೌನ್, ಇಂಟರ್ಗ್ಲೋಬ್ ಏವಿಯೇಷನ್ 3.5% ಡೌನ್, ACC 3.32% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 620 ಸ್ಟಾಕು, ಕಮ್ಮಿ ಆಗಿದ್ದು 1,463. ಸೊ 30% ಅಪ್, 70% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಅಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 1,093 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 736 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,153 per gram, ಸಿಲ್ವರ್ 73.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.12 rupees, ಒಂದು ಯೂರೋ 88.01 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. Bajaj Auto 52-week high 5,510,
closing price 5489. Nestle 24745 52 week high, closing 24280. Paytm 52 week high 998, closing price 988. Point number 9, stocks near 52 week low. ಯಾವ ಮೇಜರ್ ಸ್ಟಾಕ್ ಇವತ್ತು 52 ವೀಕ್ ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.72% ಡೌನು, ಜಪಾನ್ 0.55% ಡೌನು, ಜರ್ಮನಿ 1.3% ಡೌನು, ಫ್ರಾನ್ಸ್ 1.25% ಡೌನು, UK 0.88% ಡೌನು ಹಾಗೂ ನ್ಯಾಸ್ಡ್ಯಾಕ್ 0.96% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.